ನಾವು ಅಣ್ಣನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಭಾಗ್ಯ ಅದೃಷ್ಟ ಅಂತ ನಾವು ಭಾವಿಸ್ತೀವಿ. ಬಿಕಾಸ್ ಆಫ್ ನಾವು ಅವ್ರ ಅಭಿಮಾನಿಗಳಾಗಿ ಅದು ನೋಡಿದ್ಮೇಲೆ ನನಗೆ ಒಂಥರ ಬೇರೆ ಫೀಲ್ ಆಯಿತು. ಅಣ್ಣವ್ರು ನೋಡಿ ಮತ್ತೆ ಸ್ಕ್ರೀನ್ ಮೇಲೆ ಅಣ್ಣವ್ರು ನೋಡಿದ್ಮೇಲೆ ಅದು ಹೇಳೋಕ್ಕಾಗಲ್ಲ, ಆ ಥರ ಫೀಲ್ ಆಯಿತು. ಬಿಕಾಸ್ ಆಫ್ ನಾನೊಬ್ಬ ಅಣ್ಣವ್ರ ಅಭಿಮಾನಿ, ದೊಡ್ಡ ಮನೆ ಅಭಿಮಾನಿ. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಎಕ್ಸ್ಟ್ರಾಡಿನರಿ ಇದೆ ಸಿನಿಮಾ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಸಿನಿಮಾಗೆ ಬರಬೇಕಾದ್ರೆ ಏನೋ ಒಂದು ಅಂದ್ಕೊಂಡು ಬಂದೆ, ಎಲ್ಲೂ ಹೊಸ ಅಷ್ಟೊಂದು ಮುಖ ನೋಡಿಲ್ವಲ್ಲ ಅಂತ. ನಿಜವಾಗ್ಲೂ ಹೇಳ್ತೀನಿ ಸರ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಸಿನಿಮಾ. ಸೋಲ್ಜರ್ ಆಗಿದ್ದಾರಲ್ಲ, ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಸರ್. ನಮ್ಮ ಕನ್ನಡದ ಬಗ್ಗೆ ಮಾತಾಡಿದಾರಲ್ಲ, ಹೆಮ್ಮೆ ಇಷ್ಟ. ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರು ವಿಕ್ಕಿ ವರುಣ್ ಅವರು. ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಸಿನಿಮಾನೇ ಇಷ್ಟ ಆಯಿತು. ಅವ್ರ ಡೈರೆಕ್ಷನ್ ಫಸ್ಟ್ ಟೈಮ್ ಅಂತ ಅನ್ಸಲ್ಲ. ಬಿಕಾಸ್ ಆಫ್ ಅವ್ರು ತುಂಬ ಆಲ್ರೆಡಿ ಇದಕ್ಕಿಂತ ಮುಂಚೆ ಏನೋ ಒಂದು 3-4 ಪಿಕ್ಚರ್ ಮಾಡಿ ಆಮೇಲೆ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಮಾಡೋರು. ವಿಕ್ಕಿ ಸರ್ ಸಖತ್ತಾಗಿ ಮಾಡೋರು ಆ್ಯಕ್ಟಿಂಗು. ಇವ್ರು ತೊಗೊಂಡಿರೋ ವಿಷಯನೇ ತುಂಬ ಹೊಸ್ತು. ಆ ಹೊಸ ವಿಷಯ ಸಖತ್ ಇಷ್ಟ ಆಗುತ್ತೆ. ಫ್ಯಾಮಿಲಿ ಇಲ್ಲಿ ನಾಟ್ ಓನ್ಲಿ ಅಂದರೆ ಯಾರೋ ಒಂದು ಕ್ಯಾಟಗರಿಗೆ ಇಷ್ಟ ಆಗುತ್ತೆ ಸಿನಿಮಾ ಅಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಅಂದರೆ ಫ್ಯಾಮಿಲಿ ಕೂತ್ ನೋಡುವಂಥ ಪಿಕ್ಚರ್ ಸಖತ್ತಾಗಿದೆ. ಒಳ್ಳೆಯದಾಗಲಿ. ಕಲಾಪಾತ್ರ ಟೀಮ್ ಅಯ್ಯೋ ಅದು ತುಂಬ ಅದು ಭಾಳ ಖುಷಿ ಅದು ಆ್ಯಕ್ಚುಲಿ. ಅಂದರೆ ನಾವು ಅಣ್ಣನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಭಾಗ್ಯ ಅದೃಷ್ಟ ಅಂತ ನಾವು ಭಾವಿಸ್ತೀವಿ. ಬಿಕಾಸ್ ಆಫ್ ನಾವು ಅವ್ರ ಅಭಿಮಾನಿಗಳಾಗಿ ಅದು ನೋಡಿದ್ಮೇಲೆ ನನಗೆ ಒಂಥರ ಬೇರೆ ಫೀಲ್ ಆಯಿತು. ಅಣ್ಣವ್ರು ನೋಡಿ ಮತ್ತೆ ಸ್ಕ್ರೀನ್ ಮೇಲೆ ಅಣ್ಣವ್ರು ನೋಡಿದ್ಮೇಲೆ ಅದು ಹೇಳೋಕ್ಕಾಗಲ್ಲ, ಆ ಥರ ಫೀಲ್ ಆಯಿತು. ಬಿಕಾಸ್ ಆಫ್ ನಾನೊಬ್ಬ ಅಣ್ಣವ್ರ ಅಭಿಮಾನಿ, ದೊಡ್ಡ ಮನೆ ಅಭಿಮಾನಿ. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಕಾಲಪತ್ತರ್ ಹೆಸರೇ ಒಂಥರ ವಿಚಿತ್ರ ಆಗಿದೆ. ಅಂದರೆ ಕರಿಕಲ್ಲು ಅಂತ ಸಿನಿಮಾಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕಮರ್ಷಿಯಲ್ ಸಿನಿಮಾ. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೋಷಿಯಲ್ ಮೀಡಿಯಾ ಆಗಲಿ, ಟ್ರೋಲರ್ಸ್ ಆಗಲಿ, ಯಾರೇ ಆಗಲಿ, ಮನೆಗೆ ಹೋಗಿ ಟಿ ವಿ ಆನ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಅಂದರೆ ನಮ್ಮ ಪಾಲಕ್ ದೇವರು ಅವ್ರ ಬಗ್ಗೆ ದಯವಿಟ್ಟು ನಾನು ನೋಡ್ತಾ ಇದ್ದೀನಿ. ಅದು ಬಿಟ್ಟು ಆ ಪ್ರಚಾರ ಬಿಟ್ಟು ಕನ್ನಡ ಸಿನಿಮಾ ರಂಗಕ್ಕೆ ಒಳ್ಳೆ ಸಿನಿಮಾ ಬರ್ತಾಯಿದೆ, ಬನ್ನಿ ನೋಡಿ. ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂತಾರ. ನೀವು 24 ಗಂಟೆ ಆ ವ್ಯಕ್ತಿ ಅದು ಮಾಡ್ದ, ಈ ವ್ಯಕ್ತಿ ಅದು ಬೇಡ ಸರ್. ನಮ್ಮ ಕನ್ನಡ ಸಿನಿಮಾ ಸರ್, ಪ್ರತಿಯೊಬ್ಬರು ಬರಲಿ ಸರ್, ಕನ್ನಡ ಸಿನಿಮಾ ನೋಡಲಿ ಸರ್. ಯಾರು ಯಾವತ್ತೂ ಫ್ಯಾನ್ಸ್ ವಾರ್ ಆಗಲಿ ಏನೂ ಮಾಡಬೇಡಿ, ಎಲ್ಲರೂ ಒಂದೇ ಸಿನಿಮಾ. ಕನ್ನಡ ಒಳ್ಳೆ ಸಿನಿಮಾ ಬಂದಿದೆ. ಸಿನಿಮಾ ಅಂತ ಹೇಳಕ್ಕೆ ಬಂದರೆ ನಮ್ಮ ವಿಕ್ಕಿ ಸರು ಇದು 3ನೇ ಸಿನಿಮಾ, ತುಂಬ ಅದ್ಭುತ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಧನ್ಯ ರಾಮ್ ಕುಮಾರ್ ಕೂಡ ಮಸ್ತಾಗಿ ಮಾಡಿದ್ದಾರೆ. ಬಟ್ ಕಮರ್ಷಿಯಲಿ ನನಗೆ ತುಂಬಾ ಕಣ್ಣೀರು ಬಂತು. ಏನು ಅಂದರೆ ನಮ್ಮ ಅಣ್ಣವ್ರು ಬಂದರು, ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀವಿ. ಯಾಕಂದರೆ ಇಡೀ ಸಿನಿಮಾ ರಂಗಕ್ಕೆ ಒಂಥರ ಆಲದ ಮರ ಇದ್ದಂಗೆ ಅವ್ರ ಅಡಿಯಲ್ಲಿ ಬೆಳ್ತಿರೋ ಅಷ್ಟು ಕೋಟಿ ಜನ ಇದ್ದಾರೆ. ಸಿನಿಮಾ ಚೆನ್ನಾಗಿದೆ, ದಯವಿಟ್ಟು ಕೂಡ ಎಲ್ಲರೂ ಬಂದು ಥಿಯೇಟರ್ ನೋಡಬೇಕು ಅಂತ ಹೇಳ್ತೀನಿ. ಸರ್ ಸಿನಿಮಾ ತುಂಬ ಚೆನ್ನಾಗಿತ್ತು. ಹೇಗಿದೆ ಅಂದರೆ ಸರ್ ಎಕ್ಸ್ಟ್ರಾಡಿನರಿ ಇದೆ ಸಿನಿಮಾ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಸಿನಿಮಾಗೆ ಬರಬೇಕಾದ್ರೆ ಏನೋ ಒಂದು ಅಂದ್ಕೊಂಡು ಬಂದೆ, ಎಲ್ಲೂ ಹೊಸ ಅಷ್ಟೊಂದು ಮುಖ ನೋಡಿಲ್ವಲ್ಲ ಅಂತ. ನಿಜವಾಗ್ಲೂ ಹೇಳ್ತೀನಿ ಸರ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಸಿನಿಮಾ. ಈ ಸಿನಿಮಾ ನೋಡಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ದೇಶದ ಬೆನ್ನೆಲುಬು ಸೈನಿಕ, ನಮಗೆಲ್ಲ ಊಟ ಹಾಕೋದು ಬೆನ್ನೆಲುಬು ರೈತ. ಇಂಥವ್ರಿಗೆ ನಿಜವಾಗ್ಲೂ ಹೆಣ್ಣು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಲ್ವಾ, ಯಾರೂ ಮುಂದೆ ಬರೋಲ್ಲ. ನಿಜವಾದ ಮನಸ್ಥಿತಿ, ಒಳ್ಳೆಯ ಮನಸ್ಸಿರೋದು ಒಬ್ಬ ರೈತನಲ್ಲಿ, ಒಬ್ಬ ಸೈನಿಕಲ್ಲಿ, ಒಬ್ಬ ಆಟೋ ಡ್ರೈವರಲ್ಲಿ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿ ಏನು ಖುಷಿ ಕಾಣ್ತೀವಲ್ವಾ. ನಿಜವಾಗ್ಲೂ ಪ್ರತಿಯೊಂದು ಹುಡುಗಿಗೆ ಹೇಳ್ತೀನಿ ನಾನು, ಮದುವೆ ಆಗೋಕ್ಕೆ ಸಾಫ್ಟ್ವೇರ್ ಇಂಜಿನಿಯರೇ ಬೇಕು, ಲವ್ ಮಾಡೋಕ್ಕೆ ಮಿಡಲ್ ಕ್ಲಾಸ್ ಹುಡುಗರೇ ಬೇಕು ಅಲ್ವಾ. ನಿಜವಾಗ್ಲೂ ಆ ಥರ ತಪ್ಪು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಿಜವಾಗ್ಲೂ ಪ್ರೀತಿ ಅಂತ ಉಳಿದಿತ್ತು ಯಾವುದಾದ್ರೂ ಇದೆ ಅಂದರೆ ಅದೊಬ್ಬ ಆಟೋ ಡ್ರೈವರಲ್ಲಿ, ಒಬ್ಬ ರೈತನಲ್ಲಿ, ಒಬ್ಬ ದೇಶದ ಸೈನಿಕಲ್ಲಿ. ನಾವಿವತ್ತು ಎರಡಿದೆ ಸರ್ ಉದಾಹರಣೆ. ಒಂದು ದೇಶದ ಬೆನ್ನೆಲುಬು ರೈತ, ಹಾಗೆ ನಮ್ಮ ದೇಶ ಕಾಯೋನು ಒಬ್ಬ ಸೈನಿಕ. ಅವು ಎರಡನ್ನೂ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ದೇವರಾಣೆಗೆ ಸಮಾಜ ಚೆನ್ನಾಗಿರುತ್ತೆ. ಅವು ಎರಡನ್ನ ಯಾವಾಗ ನಾವು ಕೀಳಾಗಿ ನೋಡ್ತೀವಿ, ಸಮಾಜ ಅಕ್ಕುಟ್ಟು ಹೋಗುತ್ತೆ. ಇದು ನಿಜ ಸರ್. ಇದೆಲ್ಲ ನೋಡಿ ಇದೆಲ್ಲ ನೋಡ್ಬಿಟ್ಟು ಏನು ಅನಿಸ್ತಿದೆ ಅಂದರೆ, ಸಿನಿಮಾ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿದೆ. ಸಿನಿಮಾ ಚೆನ್ನಾಗಿ ಮಾಡೋನು ನಿಜವಾಗ್ಲೂ ಹೇಳ್ತಿದ್ವಿ. ಈ ಸಿನಿಮಾ ಉದ್ದೇಶ ಅದೇ ನೋಡಿ, ಹೀರೋಯಿನೇ ಸಿಗಲ್ಲ. ನಿಜವಾದ ಸ್ಟೋರಿಲೂ ಅಷ್ಟೇ, ಯಾವ ನಿಯತ್ತಾಗಿ ಇಷ್ಟಪಡ್ತಾನೆ ಅವ್ನು ಹುಡುಗಿನೇ ಸಿಗಲ್ಲ. ಯಾವ ನಾಯಿ ಬಾಯಿ ಚಿನ್ನ ಅಂದ್ಕೊಂಡು ಐಷಾರಾಮಾಗಿರ್ತಾನೋ, ಪ್ರತಿಯೊಬ್ಬರು ಮನೆಯಲ್ಲಿ ನೋಡ್ಕೊಳ್ಳಿ, ಮಗಳಿಗೆ ಸಾಫ್ಟ್ವೇರ್ ಇಂಜಿನಿಯರೇ ಬೇಕು, ಡಾಕ್ಟ್ರೇ ಬೇಕು. ಡಾಕ್ಟ್ರು ಬೇಕು ಬಿಡಿ ಅಲ್ವಾ. ಸಾಫ್ಟ್ವೇರ್ ಇಂಜಿನಿಯರ್ ಊಟ ಹಾಕ್ತಾನೆ ಸರ್, ರೈತ ಊಟ ಹಾಕೋದು. ಸಾಫ್ಟ್ವೇರ್ ಇಂಜಿನಿಯರ್ಗಳು ಯಾರು ಹಾಕಲ್ಲ ನೋಡಿ. ಇವತ್ತೊಬ್ಬ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕಂಬ ಡ್ರೈವರ್ ಇರಬೇಕು, ಡ್ರೈವರ್ ಇಲ್ಲ ಅಂದರೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಪ್ರತಿಯೊಂದು ತರಕಾರಿ ಆಗಿರ್ಬೋದು, ಪ್ರತಿಯೊಂದಾಗಿದೆ, ಏನಾಗ್ಬೋದು ಡ್ರೈವರ್ ಬೇಕೇ ಬೇಕು. ಈ ಸಿನಿಮಾ ನೋಡಿ ನೀವು ತಿಳ್ಕೊಳ್ಳೋದು ಏನಂದರೆ, ನಿಜವಾಗ್ಲೂ ಮನಸ್ಥಿತಿ ನೋಡಿ, ಒಳ್ಳೆಯವ್ರು ನೋಡಿ ಮದುವೆಯಾಗಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಈಗ ಐಷಾರಾಮ್ ಜೀವನ ನೋಡೋಕೆ ಹೋಗ್ಬೇಡಿ. ಐಷಾರಾಮ್ ಜೀವನ ಪ್ರೀತಿ ಕೂಡ ಅವ್ನು ಸಿಗೋದು ಒಬ್ಬ ರೈತ, ಒಬ್ಬ ಸೈನಿಕ, ಒಬ್ಬ ಡ್ರೈವರು, ಮಿಡಲ್ ಕ್ಲಾಸ್ ಹುಡುಗರಲ್ಲೇ ನಿಜವಾದ ಪ್ರೀತಿ ಸಿಗೋದು. ಅದು ಬಿಟ್ಟು ಇನ್ಯಾರಲ್ಲೂ ಸಿಗೋಕ್ಕೆ ಸಾಧ್ಯನಿಲ್ಲ ಸರ್. ಈ ಸಿನಿಮಾ ನೋಡಿ ಭಾಳ ಖುಷಿ ಆಯಿತು. ಈ ಥರ ಒಳ್ಳೊಳ್ಳೆ ಸಿನಿಮಾ ಕೊಡಲಿ ಸರ್. ಭಾಳ ಖುಷಿ ಆಯಿತು ಸರ್ ಸಿನಿಮಾ ನೋಡಿ.
ಕಾಲಾಪತ್ ಅಂದರೆ ಏನು ಹೇಳಿ ಕಪ್ಪುಗಲ್ಲಲ್ಲಿ ಶಿಲೆನೂ ಮಾಡ್ಬೋದು, ಇಲ್ಲ ಅಂತಂದರೆ ರಾಕ್ಷಸನನ್ನು ಬಿಡಿಸ್ಬೋದು. ಆ ಕಾಲಪತ್ತರ ಆದಮೇಲೆ ನಾವು ಅದನ್ನು ತಲೆಗೆ ಹಾಕ್ಕೊಂಡು ನಾನೇನೋ ಮಾಡಿದ್ದೀನಿ ಇಲ್ಲಿ ನಾವು ಏನೂ ಮಾಡೋಕ್ಕಿಲ್ಲ. ನಮ್ಮ ಒಂದು ವೃತ್ತಿ ಅನ್ನೋದೇನಿದೆ, ಇಲ್ಲ ನಮ್ಮ ಒಂದು ಆ ಸಕ್ಸಸ್ ಅನ್ನೋದು ನಮ್ಮ ವೃತ್ತಿ, ನಮ್ಮದು ಒಂದು ರಿಯಾಲಿಟಿ. ಇಸ್ ನಾಟ್ ಭ್ರಮೆ ಆಗ್ಬಾರ್ದು. ಆ ಭ್ರಮೆಯನ್ನು ಆದರೆ ಏನೆಲ್ಲ ಆಗ್ಬೋದು ಅನ್ನೋದೇ ಈ ಸಿನಿಮಾ ಅಂತ ಅನ್ಕೋತೀವಿ. ಈ ಫಿಲಮ್ ಏನು ಮೆಸೇಜ್ ಕೊಡುತ್ತಂದರೆ, ತುಂಬ ಮಂದಿ ಇವತ್ತು ನೋಡಿ, ಇವತ್ತಿನ ದಿನ ಸಕ್ಸಸ್ಸು ತುಂಬ ಈಸಿಯಾಗಿ ಸಿಗುತ್ತೆ. ಈ ಸೋಷಲ್ ಮೀಡಿಯಾದಿಂದ ಇರಲಿ, ಇಲ್ಲ ಎಷ್ಟೋ ಒಂದು ಇನ್ಫ್ಲುಯೆನ್ಸರ್ ಆಗಿರಲಿ, ಇಲ್ಲ ಬೇರೆ ಥರ ಆಗಿರಲಿ, ಯಾರೋ ಅಂಥವ್ರನ್ನ ಒಂದು ಸಕ್ಸಸ್ನ ತಲೆ ಹಾಕ್ಕೊಂಡು ನಾವೆಲ್ಲೋ ಇದ್ದೀವಿ, ನಾವೆಲ್ಲೋ ತೇಲಾಡ್ತಾ ಇದ್ದೀವಿ, ನಾವೇನೋ ಮಾಡ್ತಾ ಇಲ್ಲ ಬ್ರದರ್. ನಮ್ಮ ಒಂದು ಕೆಲಸ ನಮಗೆ ಏನೋ ಒಂದು ಕೊಟ್ಟಿರುತ್ತೆ, ನಮಗೇನೋ ಒಂದು ಕೆಲಸನ ಕೊಟ್ಟಿರುತ್ತೆ, ಅದನ್ನು ನಾವು ಬೇರೆ ಥರ ಪ್ರೊಡಕ್ಟ್ ಆಗ್ತಾ ಇರ್ತೀವಿ. ಆ ಪ್ರೊಜೆಕ್ಟ್ ಆಗಬಾರ್ದು. ಅದನ್ನು ಈ ಸಿನಿಮಾ ತುಂಬ ಚೆನ್ನಾಗಿ ನೀಟಾಗಿ ಕೊಟ್ಟ.